ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರ ಸಮರ ಇದೆಯಲ್ಲ, ಇವತ್ತು ಸಾರಿಗೆ ಸಿಬ್ಬಂದಿಯಿಂದ ಬೆಂಗಳೂರು ಚಲೋ ಅಂತ ಹಮ್ಮಿಕೊಂಡಿದ್ದಾರೆ. ಸಾರಿಗೆ ನೌಕರರ ಹೋರಾಟಕ್ಕೆ ರಾಜ್ಯ ಸರ್ಕಾರ ನಿನ್ನೆ ಸಂಜೆನೆ ಇಲ್ಲಪ್ಪ ಹೋರಾಟ ಮಾಡಬೇಡಿ, ವೇತನ ಪರಿಷ್ಕರಣೆ ಜೊತೆಗೆ 26 ತಿಂಗಳ ಹಿಂಬಾಕಿಗೆ ನಾವು ವಸ್ತು ಅಂತೀವಿ ಅಂತ ಹೇಳ್ತಾ ಇದ್ರು. ಸೊ ಒಂದಿಷ್ಟು ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರ ಹೇಳಿದೆ. ಆದ್ರೆ ಇದನ್ನು ಒಪ್ಕೊಳ್ತಾ ಇಲ್ಲ. ಬೇಡ, ನಮಗೆ 26 ತಿಂಗಳು ಹಿಂಬಾಕಿ ನೀವು ವಸ್ತು ಅನ್ನೋದು ಬೇಡ, ಇಷ್ಟು ಕೊಡ್ತೀವಿ ಅನ್ನೋದು ಬೇಡ, ನಾವು ಪೂರ್ತಿ ಏನ್ ಕೇಳ್ತಾ ಇದೀವಲ್ಲ ಈ ಪೂರ್ತಿನೂ ನಮಗ್ ಬೇಕು ಅಂತ ಅವ್ರು ಕೇಳ್ತಾ ಇದ್ದಾರೆ. ಆದ್ರೆ ಬೆಂಗಳೂರು ಚಲೋದಿಂದ ನಾವು ಹಿಂದೆ ಸರಿಯಲ್ಲ, ಇದಕ್ಕೆಲ್ಲ ನಾವು ಒಪ್ಕೊಳ್ಳಲ್ಲ, ಫುಲ್ ಆಗಿ ನಾವೇನ್ ಕೇಳ್ತಾ ಇದೀವೋ ಅದು ಬೇಕೇ ಬೇಕು, ಬೇಡಿಕೆ ಈಡೇರಿಕೆ ನಾವು ಒಪ್ಕೊಳ್ಳಲ್ಲ, ನೀವು ಒಪ್ಕೊಳ್ಳೋ ತನಕ ನಿಮ್ ಬೇಡಿಕೆಗೆ ನಾವು ಒಪ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇವ್ರು ಇನ್ನೊಂದೇನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಮಗೆ ಅಧಿಕೃತವಾದಂತ ಯಾವುದೇ ಸಂದೇಶ ಬಂದಿಲ್ಲ, ನಮ್ ಜೊತೆಗೆ ಯಾರು ಬಂದು ಕೂತ್ ಮಾತಾಡಿಲ್ಲ, ಅಥವಾ ನೇರವಾಗಿ ನಮಗೆ ಭರವಸೆನೂ ಕೊಟ್ಟಿಲ್ಲ. ಇದನ್ನ ನಾವು ಹೆಂಗ್ ನಂಬ್ಕೊಳಕ್ಕಾಗತ್ತೆ? ನೀವ್ ಅಲ್ಲೆಲ್ಲ ಕೂತ್ಕೊಂಡು ಹೇಳಿದ್ರೆ ಹೆಂಗ್ ನಂಬ್ಕೊಳಕ್ಕಾಗತ್ತೆ? ಹಾಗಾಗಿ ನಾವು ಮುಷ್ಕರದಿಂದ ಹಿಂದೆ ಸರಿಯಲ್ಲ ಅಂತ ಮುಖಂಡರುಗಳು ಹೇಳ್ತಾ ಇದ್ದಾರೆ. 4 ನಿಗಮಗಳ 1.15 ಲಕ್ಷ ನೌಕರರಿಂದ ಮುಷ್ಕರವನ್ನ ನಡೆಸುವುದಕ್ಕೆ ಅಂತ ಪ್ಲಾನ್ ಮಾಡ್ಕೊಳ್ತಾ ಇರೋದು. ಈಗಾಗಲೇ ನಾವು ಹೋರಾಟ ಮಾಡ್ತೀವಿ ಅಂತ ನೆನೆ ಡೆಡ್ಲೈನ್ ಕೊಟ್ರಲ್ಲ, ಸಂಜೆ ಒಳಗೆ ನೀವು ಹೇಳಿಬಿಡ್ಬೇಕು ಅಂತ. ಆಗ್ಲೇನೆ ಸರ್ಕಾರ ಓಕೆ ಅಂತ ಹೇಳಿ ಕೆಲವೊಂದಷ್ಟಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. 2024 ಜನವರಿ 1ರಿಂದ ಪರಿಷ್ಕರಣೆ ಆಗಬೇಕಾಗಿತ್ತು ವೇತನ. 2025 ಮಾರ್ಚ್ 1ರಿಂದ ವೇತನ ಹೆಚ್ಚಿಸೋಕೆ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಸಾರಿಗೆ ಸಿಬ್ಬಂದಿಗೆ 26 ತಿಂಗಳ ಹಿಂಬಾಕಿಯನ್ನು ನೀಡೋದಕ್ಕೆ ನಿರ್ಧರಿಸಿದ್ದಾರೆ. 38 ತಿಂಗಳ ಹಿಂಬಾಕಿ ಪೈಕಿ 26 ತಿಂಗಳ ಹಿಂಬಾಕಿಯನ್ನು ನಾವು ಪಾವತಿ ಮಾಡ್ತೀವಿ ಅಂತ. 38 ತಿಂಗಳ ಹಿಂಬಾಕಿ ನೀವು ಪಾವತಿ ಮಾಡಿ ಅಂತ ನೌಕರರು ಕೇಳ್ಕೊಳ್ತಾ ಇರೋದು. 38 ತಿಂಗಳು ಉಳ್ಕೊಂಡಿದೆ, ಅದನ್ನ ನೀವು ಅನೌನ್ಸ್ ಮಾಡಿ ಅಂತ. ಸೊ 38 ತಿಂಗಳು ಅಂತಂದ್ರೆ ಸ್ವಲ್ಪ ಕಷ್ಟ ಆಗತ್ತೆ. ಸಾರಿಗೆ ಸಚಿವರು ಹೇಳ್ತಾ ಇದ್ರಲ್ಲ, ಲಾಸ್ ಅಲ್ಲಿ ಇದೀವಿ, ಸಂಕಷ್ಟದಲ್ಲಿದ್ದೀವಿ, ನಮ್ಮನ್ನೂ ಅರ್ಥ ಮಾಡ್ಕೋಬೇಕು, ಈ ಹಿಂದೆ ಬಿಜೆಪಿಗರು ಮಾಡಿದ್ದು ನಾವೇ ಇಲ್ಲಿ ನಿಭಾಯಿಸ್ತಾ ಇದ್ದೀವಿ, ಹಾಗಾಗಿ 38 ತಿಂಗಳು ಬೇಡ, 26 ತಿಂಗಳು ಓಕೆ ಅನ್ನೋದು. ಬಟ್ 26 ತಿಂಗಳಿಗೆ ಇವ್ರು ಒಪ್ಕೊಳ್ತಾ ಇಲ್ಲ, ಆಗಲ್ಲ, ಬೇಕು ಅಂದ್ರೆ 38 ತಿಂಗಳದು ಬೇಕು, ಇಲ್ಲ ಅಂದ್ರೆ ನಾವು ಹೋರಾಟ ಮಾಡ್ತೀವಿ ಅಂತ ನಿರ್ಧರಿಸಿದ್ದಾರೆ. ನೋಡ್ಬೇಕಾಗತ್ತೆ ಇವತ್ತು ಪ್ರತಿಭಟನಾ ಸ್ಥಳಕ್ಕೆ ಸಾರಿಗೆ ಸಚಿವರು ಬರ್ತಾರೋ ಅಥವಾ ಸರ್ಕಾರದ ಕಡೆಯಿಂದ ಯಾರಾದ್ರು ಬರ್ತಾರೋ, ಚರ್ಚೆಗಳನ್ನು ಮಾಡ್ತಾರೋ, ಸಂಧಾನ ಮಾಡೋದು, ಮಾತುಕತೆ ಮಾಡೋದು, ಮನವೊಲಿಸೋದು, ಈ ಥರದ್ದೇನಾದ್ರು ಆಗತ್ತಾ ಅಂತ. ಯಾಕಂದ್ರೆ ಇವ್ರಿಗೊಂದು ಅಸಮಾಧಾನ ಬೇರೆ ಇದೆಯಲ್ಲ, ನೀವು ನಮ್ಮ ಹತ್ರ ನೇರವಾಗಿ ಬಂದು ಮಾತಾಡಿಲ್ಲ, ಎಲ್ಲೋ ಕುತ್ಕೊಂಡು ಮಾತಾಡಿದಕ್ಕೆಲ್ಲ ನಾವು ಓಕೆ ಮಾಡೋಕ್ಕಾಗಲ್ಲ ಅಂತ. ಸೊ ಹಾಗಾಗಿ ಮಾತಾಡಬಹುದೇನೋ ಗೊತ್ತಿಲ್ಲ, ನೋಡ್ಬೇಕಾಗತ್ತೆ ಏನಾಗತ್ತೆ ಅಂತ. ಸರ್ಕಾರದ ಪ್ಲಾನ್ ಏನು, ಸರ್ಕಾರದವ್ರಿಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಏನ್ ನಿರ್ಧರಿಸ್ಕೊಳ್ತಾರೆ ಅಂತ. ಬಟ್ ಇವತ್ತು ಒಂದು ಸ್ವಲ್ಪ ಮಟ್ಟಿಗಂತೂ ಸಾರಿಗೆ ವಿಚಾರದಲ್ಲಿ ವ್ಯತ್ಯಯ ಆಗಬಹುದಾದ ಸಾಧ್ಯತೆಗಳಿಗಿದೆ, ಸ್ವಲ್ಪ ತಡವಾಗಬಹುದಾದ ಸಾಧ್ಯತೆಗಳಿಗಿದೆ. ಅಂದ್ರೆ ಈ ಸಾರಿಗೆ ಬಸ್ಗಳ ಸಂಚಾರದಲ್ಲೆಲ್ಲ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗಬಹುದಾದ ಸಾಧ್ಯತೆ ಇದೆ. 11 ಗಂಟೆಯಿಂದ 4 ಗಂಟೆ ತನಕ ಏನೆಲ್ಲ ಬೆಳವಣಿಗೆಗಳಾಗತ್ತೆ, 4 ಗಂಟೆಯ ನಂತರ ಏನ್ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ.